ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇರೋದು, ಅವನು ದೇವರಿಗೆ ಸಮ. ನಮಗೆ 33 ಕೋಟಿ ಇದ್ದಾರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ. 33 ಕೋಟಿ ಮೇಲೆ ಒಬ್ಬ ದೇವರು ಇರ್ತಕ್ಕಂಥ ನರೇಂದ್ರ ಮೋದಿ ಅವರು. ಅವರೇ ನಾವು ದಿನ ಬೆಳಗ್ಗೆ ಪೂಜೆ ಮಾಡಬೇಕು, ಅವ್ರು ಹೇಳಿದ್ದೆ ಕೇಳಬೇಕು. ಅವ್ರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋದಿಲ್ಲ. ಖುಷಿ ಏನಂತಂದ್ರೆ ಇವತ್ತು ಬಿಜೆಪಿಯವರ 11 ವರ್ಷದ ಅವಧಿಯಲ್ಲಿ ಏನ್ ಸಕ್ಸಸ್ ಅಂತಂದ್ರೆ ತಾಲಿಬಾನ್ ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಇದು ಹೆಗ್ಗಳಿಕೆ. ಏನೋ ವೀರಾವೇಶ ಮಾತನಾಡ್ತಕ್ಕಂಥ ಮಾತುಗಳು ಅವ್ರು ಹಿಂಗೆ ಪಾಕಿಸ್ತಾನ ತಾಲಿಬಾನ ಎಲ್ಲರಿಗಿಂತ ನಾಚಿಕೆ ಸಂಗತಿ ಏನಂತಂದ್ರೆ ತಾಲಿಬಾನ್ ಅವರು ಈ ದೇಶದಲ್ಲಿ ಬರ್ತಾರೆ, ನಮಗೆ ಹೇಳ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೆಣ್ಮಕ್ಳು ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ತೀವಿ, ಅದನ್ನ ಒಪ್ತೀವಿ. ಇದು ಬಿಜೆಪಿ ಕೊಡುಗೆ. ಮತ್ತೆಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ, ದೇವರು, ಸರಸ್ವತಿ, ಲಕ್ಷ್ಮಿ, ಕಾವೇರಿ ಎಲ್ಲ ಹೆಸರುಗಳು ನಮ್ಮ ಹೆಣ್ಮಕ್ಳ ಹೆಸರ ಮೇಲೆ ಇರೋದು. ಇವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದೆ ನೋಡ್ರಿ. ತಾಲಿಬಾನಿಗೆ ಮನುಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ. ತಾಲಿಬಾನಿಗೆ ಮನುಸ್ಮೃತಿಗೆ ಏನು ವ್ಯತ್ಯಾಸನೇ ಇಲ್ಲ. ಅದು ಬಿಜೆಪಿ ಐಡಿಯಾಲಜಿ. ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಬೈಕಾಟ್ ಮಾಡಲಿಲ್ಲ ನೀವು? ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನೇ ಕೊಡಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರ್ಸ್ ಬಂದವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಗಾಡ್ ಆಫ್ ಆನರ್ ಮಾಡಿದ್ರಲ್ರಿ ನೀವು ಯುಪಿನಲ್ಲಿ. ಗಾಡ್ ಇದು ಚರ್ಚೆನೇ ಬರೋದಿಲ್ಲ ಈಗ.